ನೆಕ್ಸ್ಟ್ ನೋಡಿ, ಸತಿಪತಿ ಭಾವ ಸ್ತ್ರೀ ಸಂವೇದನೆ. ನೀವು ಶರಣೆಯರಂತ ಬರ್ತಾರೆ ವಚನಗಳಲ್ಲಿ. ಶರಣೆಯರು ಬಂದಾಗ ಅಕ್ಕ ಮಹಾದೇವಿ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. Z+ ಸೆಕ್ಯೂರಿಟಿ ಕೊಡ್ಬೇಕು ಅಕ್ಕ ಮಹಾದೇವಿಗೆ. ಇದರರ್ಥ Z+ ಅಂತಂದ್ರೆ ಅಕ್ಕ ಮಹಾದೇವಿಯ ಸಮಸ್ತ ವಚನಗಳು ನಿಮ್ಮ ಮಸ್ತಕದಲ್ಲಿ ಇರಬೇಕು. ನಿಮ್ಮ ಮಸ್ತಕದಲ್ಲಿದ್ದಾಗ ಮಾತ್ರ ನೀವು ಬರೆಯಕ್ಕೆ ಸಾಧ್ಯ. ಬರೀ ಗೊತ್ತಿರೋದು ಮಾತ್ರ ಅಲ್ಲ, ಗೊತ್ತಿರೋದ್ರ ಜೊತೆಗೆ ತೌಲನಿಕ ಅಧ್ಯಯನ ಮತ್ತೆ ವಾಸ್ತವ ಸ್ಥಿತಿಗಳನ್ನು ಬರಿಬೇಕು. ಗೊತ್ತಾಯ್ತಾ? ಇಂದಿನ ಪ್ರಸ್ತುತ ಕಾಲಮಾನಕ್ಕೆ ತಕ್ಕ ಹಾಗೆ ಬರಿಬೇಕು. ಅಕ್ಕ ಮಹಾದೇವಿ ವಚನಗಳು ಭಾವಗೀತಾತ್ಮಕವಾಗಿದೆ. ಅದೊಂದು ರೀತಿಯ ಭಾವಗೀತಾತ್ಮಕವಾಗಿ ಕಂಡು ಬರ್ತವೆ ಅಕ್ಕ ಮಹಾದೇವಿ ವಚನಗಳು. ಭಾವಗೀತೆಗಳು ಕನ್ನಡ ಸಾಹಿತ್ಯದಲ್ಲಿ ಮೊದಲು ಮೂಡಿ ಬಂದಿದ್ದೆ ಯಾವಾಗ? ನವೋದಯ ಸಾಹಿತ್ಯದಲ್ಲಿ. ಸೊ ಅಲ್ಲಿ ಒಂದು ಕಂಪ್ಯಾರಿಸನ್ ಬರಬೇಕು. ನವೋದಯ ಸಾಹಿತ್ಯದಲ್ಲಿ ಕಂಡು ಬರುವ ಭಾವಗೀತೆಗಳು ಅಕ್ಕ ಮಹಾದೇವಿಯ ವಚನಗಳಲ್ಲಿ ಕಂಡು ಬರ್ತವೆ, ಹೆಪ್ಪುಗಟ್ಟಿವೆ ಅಂತ ಬರೀಬೇಕು. ಯಾವಾಗ ನೀವು ತೌಲನಿಕವಾಗಿ ಅಧ್ಯಯನ ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ, ಅದು ತನ್ನ ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ. ಅಂದರೆ ನೀವು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇದ್ದೀರಾ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಆನ್ಸರ್ ರೈಟಿಂಗ್. ನೀವು ಪ್ರತಿಯೊಂದು ಬಾರಿ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೂ ಸಹ ಕಂಪ್ಯಾರಿಸನ್, ಪ್ರಸ್ತುತ ಸಮಾಜದ ಸನ್ನಿವೇಶಗಳನ್ನು ತರಬೇಕು ನಾವೆಲ್ಲ. ಪ್ರಸ್ತುತ ಸಮಾಜದ ಸನ್ನಿವೇಶಗಳನ್ನು ತಂದಾಗ ಮಾತ್ರ ನಮಗೆ ಎಕ್ಸಾಂಪಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ಬಸವಣ್ಣನವರ ವಚನಗಳಲ್ಲಿ ಲೋಕಾನುಭವ ಅಂತಿದೆಯಾ? ಇದನ್ನು ನಾನು ಪ್ರಸ್ತುತ ಸಂದರ್ಭಕ್ಕೆ ತರಬೇಕಪ್ಪ. ಏನು ಬಸವಣ್ಣವರ ಒಂದು ವಚನ ಇದೆ, ಚಲಬೇಕು ಶರಣಂಗೆ ಪರಧನವನೊಲ್ಲೆ ನಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆ ನಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸ್ವಾಮಿ, ಈ ವಚನ ಪ್ರಸ್ತುತ ಕಾಲಮಾನಕ್ಕೆ ಅವಶ್ಯಕತೆ ಇದೆಯಾ? ಈಗ ನೋಡಿ, ಪರಸತಿಯರ ಮೇಲೆ ಕಣ್ಣಾಗ್ತದಾರ ಇಲ್ಲ ಶರಣರು. ನೆಕ್ಸ್ಟ್ ಪರಧನ, ಏನು 100 ಎಕರೆ ಆಸ್ತಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಸ್ವಾಮಿಗಳು BMW ಕಾರು, ನಮ್ಮಂಥವ್ರು ನಾವೇನಪ್ಪ ಸ್ವಿಫ್ಟ್ ಕಾರು, ಸೆಕೆಂಡ್ ಹ್ಯಾಂಡ್ಲು. ಯಾರು ಭೋಗವನ್ನು ಬಿಟ್ಟು ಹೋಗ್ಬೇಕಿತ್ತೋ ಅವರೇ ಇದು ಭೋಗದ ತುದಿಯಲ್ಲಿದ್ದಾರೆ. ಗೊತ್ತಾಯ್ತಾ? ಯಾರು ಯೋಗವನ್ನು ಮಾಡ್ಬೇಕಂತ ಹೋದವರು ಅವರು ಭೋಗವನ್ನು. ಸ್ವಾಮಿ ಸಂಸಾರವನ್ನು ಬಿಟ್ಟವರು ಸಂಸಾರಸ್ಥರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಸ್ವಾಮಿಗಳು ಸಂಸಾರ ಇಲ್ಲ, ಇವರು ಸಂಸಾರಸ್ಥರು ಅವ್ರ ಹತ್ರ ಹೋಗೋದು. ಸ್ವಾಮಿ ಗಂಡ ಇಂಥ ಪ್ರಾಬ್ಲಮ್ ಇದೆ, ಅವನು ಸಾಲ್ವ್ ಮಾಡಂಗಿದ್ರೆ ಅವನೇ ಸಂಸಾರ ಮಾಡ್ತಾ ಇದ್ದ. ಸೊ ಇಂತಹ ವಚನಗಳನ್ನು ಪ್ರಸ್ತುತ ದಿನಮಾನಕ್ಕೆ ನಾವು ಹೋಲಿಕೆ ಮಾಡಿ ಬರೆದಾಗ ಏನಾಗುತ್ತೆ, ಅದು ತನ್ನ ಅರ್ಥವನ್ನು ಮತ್ತಷ್ಟು ಡಬಲ್ ಮಾಡ್ಕೊಳ್ಳುತ್ತೆ. ಇದು ಆನ್ಸರ್ ರೈಟಿಂಗ್ ಫಾರ್ಮೆಟ್. ಇದು ಸುಮ್ಮನೆ ಬರಲ್ಲ. ದೇವರನ್ನ ಹೇಳ್ತೀನಿ, ಕನಿಷ್ಠ ಅಂತಂದ್ರೆ 1 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. ಕನಿಷ್ಠ ಏನಕ್ಕೆ ಅಂತಂದ್ರೆ, ಈ ಕರ್ಣದಲ್ಲಿ ಕೇಳಿಸ್ಕೊಳ್ಳೋದು ಬಹಳ ಈಸಿ, ಆದರೆ ಕೈಗೆ ಬಂದಾಗ ಕೈ ಓಡಲ್ಲ. ಏನಪ್ಪ ಓಡಲ್ಲ, ಯಾವುದೇ ಕಾರಣಕ್ಕೂ ಓಡಲ್ಲ. ನೀನು ಎಷ್ಟು ದಿವಸದಿಂದ ಪ್ರಿಪ್ರೇಷನ್ ಮಾಡ್ತಾ ಇದೀಯಪ್ಪ? ಫ್ರಮ್ ಹೌ ಲಾಂಗ್ ಯುವರ್ ಇನ್ ಪ್ರಿಪ್ರೇಷನ್? 1 year. ಸೊ ನೀನು ಕನ್ನಡ ಲಿಟ್ರೇಚರ್ ಸ್ಟಾರ್ಟ್ ಮಾಡಿ 1 year ಆಯಿತಾ? ಯಾವಾಗ ಸ್ಟಾರ್ಟ್ ಮಾಡಿದೆ? 2 ತಿಂಗಳಾಯಿತು. ಓಕೆ. ಸೊ ಎಷ್ಟು ಆನ್ಸರ್ಸ್ ಬರ್ದಿದೀಯಾ? ಇಲ್ಲ. ಪ್ರಿಪೇರ್ ಮಾಡ್ತಾ ಇದೆಯಾ? ಇಲ್ಲ. ಸಹಜವಾಗಿ ಬರೆಯೋಕ್ಕಾಗಲ್ಲ ಬಿಗಿನಿಂಗಲ್ಲಿ, ಹಿಂದೆಲ್ಲ ನಾನು ಬರೆದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಈ ಒಂದು ಎಕ್ಸಾಮಿನೇಷನ್ಗೆ ಗೈಡೆನ್ಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್. ನೀವು ಗೈಡೆನ್ಸ್ ಇಲ್ಲ ಅಂತಂದಾಗ ಕೋಚಿಂಗ್ ಇಲ್ಲದೆ ಪಾಸ್ ಮಾಡ್ಬೋದು, ಕೋಚಿಂಗ್ ಇಲ್ಲದೆ ಪಾಸ್ ಮಾಡ್ಬೋದು, ಗೈಡೆನ್ಸ್ ಇಲ್ಲದೆ ಪಾಸ್ ಮಾಡೋಕ್ಕಾಗಲ್ಲ. ದಿಸ್ ರೂಲ್ಸ್ ಈಸ್ ಅಪ್ಲಿಕೇಬಲ್ ಫಾರ್ ಜನರಲ್ ಸ್ಟಡೀಸ್, essay, GS 1, 2, 3, 4. ಬಿ ಕೇರ್ಫುಲ್. ನೀವು ಯಾವುದೋ ಪ್ರಜ್ಞೆಯಲ್ಲಿರಬೇಡಿ, ನಾನು ಫಸ್ಟ್ ಅಟೆಂಪ್ಟು, ಫಸ್ಟ್ ರ್ಯಾಂಕು, ಕರ್ನಾಟಕ IAS, ನಮಸ್ತೆ, ಟಾಟಾ, ಬಾಯ್. ಹಂಗಾಗಲ್ಲ. ಹಂಗಾಗಬೇಕಂತಂದರೆ ನೀವು PUC ಇಂದನೇ ನಿಮ್ಗೆ ಗೈಡೆನ್ಸ್ ಇರಬೇಕು. ಆಗುತ್ತೆ, ಇಲ್ಲ ಅನ್ನಲ್ಲ. PUC ಇಂದನೇ ಗೈಡೆನ್ಸ್ ಇರಬೇಕು. ಈ ರೀತಿಯ ಮಾದರಿಗಳು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈ ರೀತಿಯ ಮಾದರಿಯಲ್ಲಿ ನೀವು ಆನ್ಸರ್ಸ್ ಬರೆದಾಗ ಮಾತ್ರ ನಿಮಗೆ ನಿಮ್ಮ ತಂದೆ ತಾಯಿಗೆ ಕೊಡುವಂತಹ ಪ್ರತಿಯೊಂದು 1 ರೂಪಾಯಿಗೂ ನ್ಯಾಯವನ್ನು ಸಲ್ಲಿಸಬಹುದು. ನೆಕ್ಸ್ಟು, ಕನ್ನಡ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂತಹ ಬಹುದೊಡ್ಡ ಒಂದು ನ್ಯೂನ್ಯತೆ ಅಂತಂದರೆ, ಇಲ್ಲಿ ಬಹಳಷ್ಟು ಜನರು ಕಂಠಪಾಠ ಹಾಕಲ್ಲ. ಕಂಠಪಾಠ ಅಂದ್ರೆ ಏನು? ಬಾಯಾಟ ಅಂದ್ರೆ ಏನು? ಬಾಯಾಟ ಅಂದ್ರೆ ಕಂಠಪಾಠ ಅಂದ್ರೆ ಬಾಯಾಟ. ಅಂದ್ರೆ ನಿಮ್ಮ ನಾಲಿಗೆ ತುದಿಯಲ್ಲಿರಬೇಕು. ಕಂಠಪಾಠ ಹಾಕಲಾರದೆ ಇದು ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಬರ್ದಿಟ್ಕೊಂಡ್ಬಿಡಿ, ನಿಮ್ಮ ಕನ್ನಡ ಸಾಹಿತ್ಯದ ಮೊದಲ ಪೇಜಲ್ಲಿ ಬರ್ಕೊಂಡ್ಬಿಡಿ, ನೋಟ್ಸಲ್ಲಿ ಕಂಠಪಾಠವೇ ಕನ್ನಡ ಸಾಹಿತ್ಯದ ಮೂಲ ಗುಣ ಅಂತ ಬರ್ಕೊಂಡ್ಬಿಡಿ.
ಹೇಗೆ ಕಂಠಪಟ ಹಾಕಬೇಕು ಸರ್? ಇಂಟ್ರೊಡಕ್ಷನ್ನ ಕಂಠಪಟ ಹಾಕಬೇಕು, ಕಂಟೆಂಟ್ನ ಕಂಠಪಟ ಹಾಕಬೇಕು. ಏನಕ್ಕೆ ಅಂತಂದರೆ ನನಗೆ ಗೊತ್ತು, ಬಸವಣ್ಣ ಬರ್ತಾನೆ, ಕರ್ಣ ಬರ್ತಾನೆ, ಅಕ್ಕ ಮಹಾದೇವಿ ಬರ್ತಾಳೆ, ರನ್ನ ಸಿಲೆಬಸ್ಸಲ್ಲಿ 4 ಬರೆ ಬರ್ತಾನೆ. ನೀವು ರನ್ನ ಬರ್ತಾನಂತ ಗೊತ್ತಿದ್ರೂ ಸಹ ರನ್ನನ ಬಗ್ಗೆ ಇಂಟ್ರೊಡಕ್ಷನ್ ಇಲ್ಲ ಅಂತಂದ್ರೆ ಅದು ತಪ್ಪಲ್ವಾ? ಎಸ್ ಸರ್ ನೋ? ಎಸ್ ಸರ್. ಒಂದು ಬರೆ ಕನಕದಾಸರ ಬಗ್ಗೆ, ಪುರಂದರದಾಸರ ಬಗ್ಗೆ, ಬಸವಣ್ಣನವರ ಬಗ್ಗೆ, ಅಲ್ಲಮಪ್ರಭುವರ ಬಗ್ಗೆ ಒಂದೊಂದು ಇಂಟ್ರೊಡಕ್ಷನ್ ನೆನಪಿಟ್ಕೊಂಡ್ಬಿಡಿ, ಲೈಫ್ ಟೈಮ್ ನೆನಪಿಟ್ಕೊಂಡ್ಬಿಡ್ಬೇಕು ಅವನು. ಅಲ್ಲಮಪ್ರಭುವರ ವಚನಗಳು ಅನುಭವದ ಆಳದಿಂದ ಮತ್ತು ಜ್ಞಾನದ ಶಿಖರದಿಂದ ಹಾಡಿದಂತಹ ಮಾತುಗಳು. ಅವರ ವಚನಗಳಲ್ಲಿ ಅಲ್ಲಮ ತತ್ವಕ್ಕಿಂತ ಪ್ರಭು ತತ್ವ ಸಾಕಾರಗೊಂಡಿದೆ. ಪ್ರಭು ಅಂದ್ರೆ ಏನು? ರಾಜ. ಅಲ್ಲಮ ಅಂತಂದ್ರೆ ಸಾಧು. ಅಲ್ಲಮ ಪ್ರಭುಗಳ ವಚನಗಳಲ್ಲಿ ಪ್ರಭು ತತ್ವ ಅಂದ್ರೆ ಒಂದು ಅಥಾರಿಟಿಯಿಂದ ಅವರು ವಚನಗಳನ್ನು ಹೇಳ್ತಕ್ಕಂಥದ್ದನ್ನು ಅವರ ಒಂದು ಶೈಲಿಯ, ಅವರ ಒಂದು ವಚನಗಳ ಶೈಲಿ. ಪ್ರತಿಯೊಂದಕ್ಕೂ ಸಹ ನೀವೇನು ಮಾಡಬೇಕು ಸರ್? ನಾನು ಯಾವ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್ ನೋಡಬೇಡಿ, ಯಾರನ್ನೂ ನಂಬಬೇಡಿ, ಇವರನ್ನು ಮಾತ್ರ ನಂಬಿ. ಇವರಲ್ಲಿ ಏನೇನಿದೆ? ಅಕ್ಕ ಮಹಾದೇವಿ ವಚನಗಳಲ್ಲಿ ಸ್ತ್ರೀ ಸಂವೇದನೆ, ಅಕ್ಕ ಮಹಾದೇವಿ ಕುರಿತು ಬರ್ಕೊಳ್ಳಿ. ಸ್ತ್ರೀ ಸಂವೇದನೆ ಅಂದ್ರೆ ನಮ್ಮಲ್ಲಿ ಏನಾಗಿದೆ? 12ನೇ ಶತಮಾನವನ್ನು ಬಿಡಿ, 21ನೇ ಶತಮಾನ ಬನ್ನಿ. 21ನೇ ಶತಮಾನದಲ್ಲೂ ಸಹ ಸ್ತ್ರೀಗೆ ತನಗಿಷ್ಟವಾದ ವ್ಯಕ್ತಿಯ ಜೊತೆ ಮದುವೆಯಾಗಲು ಸಾಕಷ್ಟು ಅವಕಾಶಗಳು ಇದೆಯಾ? ಇಲ್ಲ. ಅಕ್ಕ ಮಹಾದೇವಿ ಹೇಳ್ತಾಳೆ ಏನಂತ? ಅಕ್ಕ ಮಹಾದೇವಿಯಲ್ಲಿ ಬಂಡಾಯ ಬರುತ್ತೆ ಏನಂತ? ಈ ಸಾವ ಕೆಡುವ ಗಂಡರನ್ನು ಒಲೆಯೊಳಗಿಕ್ಕುತ್ತಾಯೇ ಅಂತ ಹೇಳಿದಾಳೆ. ಅಂದ್ರೆ ನಾನು ಮಾಡ್ತಕ್ಕಂಥ ಒಬ್ಬ ಗಂಡನನ್ನು ಮದುವೆ ಆದ್ರೆ ಅವನಿಗೆ ಸಾವಿದೆ, ಅವನಿಗೆ ಕೇಡಿದೆ. ಆದರೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನಿಗೆ ಸಾವಿದೆಯಾ? ಇಲ್ಲ. ಅಮ್ಮ ಇಂಥವೆಲ್ಲ ಕಂಠಪಟ ಹಾಕಬೇಕು ಸರ್. ನಿಮ್ಗೇನು ಗೊತ್ತು? ನಾನು ಕಂಠಪಟ ಹಾಕಿನೇ ಇಲ್ಲಿ ಬಂದಿದ್ದು. ನಾನು ಹೇಳಿಲ್ಲ 10th ಎಕ್ಸಾಮ್ ಕಂಠಪಟ ಹಾಕ್ತಿದ್ರೆ ಇಲ್ಲ. 10th ಎಕ್ಸಾಮ್ ಅಂತ ಬರ್ಕೊಂಬಿಡಿ ನೀವು. SSLCಗೆ ಪ್ರಿಪೇರ್ ಆಗ್ತಿದ್ದೇನೆ. ಕಂಠಪಟವನ್ನು ಹಾಕಿ, ಕಂಠಪಟ ಹಾಕ್ಬೇಕಂತಂದ್ರೆ ಶಿಸ್ತಿರ್ಬೇಕಾ ಬೇಡ? ಶಿಸ್ತಿದ್ರೆ ಮಾತ್ರ ಕಂಠಪಟ ಹಾಕಕ್ಕೆ ಸಾಧ್ಯ. ಆ ಮಾದರಿಯ ಶಿಸ್ತು, ಆ ಮಾದರಿಯ ಶೀಲ. ಇಲ್ಲಿ ಶೀಲ ಅಂತಕ್ಕಂಥದ್ದು ಅಂದರೆ ನೀವು ಕನ್ನಡ ಸಾಹಿತ್ಯಕ್ಕೆ ನ್ಯಾಯವನ್ನು ಕೊಡ್ತಾ ಇದ್ದೀರಾ. ಕಂಠಪಟ ಹಾಕೋಕ್ಕಾಗಲ್ಲ, ಆನ್ಸರ್ ರೈಟಿಂಗ್ ಬರೆಯೋಕ್ಕಾಗಲ್ಲ ಅಂದರೆ ನೀವು ಶೀಲರಹಿತ ವ್ಯಕ್ತಿತ್ವ ಅಂತ ನನ್ನ ಪ್ರಕಾರ. ಅಂದರೆ ಮೇಲ್ನೋಟಕ್ಕೆ ನೀವು ಕನ್ನಡ ಸಾಹಿತ್ಯ ಪ್ರಿಪೇರ್ ಆಗ್ತಿದ್ದೀರಿ, ಆದರೆ ನಿಜವಾಗ್ಲೂ ನೀವು ಕನ್ನಡ ಸಾಹಿತ್ಯನ ಪ್ರಿಪೇರ್ ಆಗ್ತಾ ಇಲ್ಲ. ಪಾಠ ಕೇಳಿದ ತಕ್ಷಣ ಈಗ ನಾನು ಹೇಳ್ತಾ ಇದ್ದೀನಿ ಈಸಿ ಇದೆ ಅನಿಸ್ತಾ ಇದೆ, ನೀವು ಬರೆಯೋಕ್ಕಾಗತ್ತಾ? ಇದನ್ನ ಬರೆಯೋಕ್ಕಾಗತ್ತಾ? ಬರೆಯೋಕ್ಕಾಗದೇ ಇಲ್ಲ, ಸಾಧ್ಯವೇ ಇಲ್ಲ. ಸೊ ಯಾವಾಗ ನೀವು ಒಂದು ಬರೀ ಟ್ರೈ ಮಾಡ್ತಿರಲ್ಲೋ, ಆಡ್ತಾ ಆಡ್ತಾರಾಗ ಉಗುಳ್ತಾ ರೋಗ. ಸೊ ನೀವು ಬರಿತಾ ನಿಮ್ಮದೇ ಆದ ಒಂದು ಶೈಲಿ ರೂಢಿಸ್ಕೊಳ್ಳುತ್ತೆ. ನಿಮ್ಮ ಶೈಲಿ ನಿಮ್ಮ ಹಿಡಿತಕ್ಕೆ ಬಂತು ಅಂದ್ಕೊಳ್ಳಿ, ಇದು ಕನ್ನಡ ಸಾಹಿತ್ಯ ನಿಮಗೆ ಮಾರ್ಕ್ಸ್ ಮಾತ್ರ ತಂದು ಕೊಡಲ್ಲ, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೆಚ್ಚಿಕೊಡುತ್ತೆ. ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೀತಿರಲ್ಲ ಅವ್ರಿಗೊಂಥರ ಎಕ್ಸ್ಟ್ರಾ ಬೋನಸ್. ಇಫ್ ಯು ಸಿ ಮೈ ಸ್ಕೋರ್ ಈಸ್ ಇನ್ essay 122. However, English medium students got 80 to 85 average score. I mean 80 ಅನ್ಕೊಳ್ಳಿ, ಇದು 120 ಅನ್ಕೊಳ್ಳಿ. ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಇದೆ? 42 ಮಾರ್ಕ್ಸ್ ಇದೆ. 42 ಮಾರ್ಕ್ಸ್ ಜಾಸ್ತಿ ಮಾಡೋದು ಅಷ್ಟು ಈಜಿನಾ ಏನ್ರಿ? 42 ಮಾರ್ಕ್ಸ್ ತೆಗಿಬೇಕಂತಂದ್ರೆ ನೀವು 40 ದೇಶ ತಿರುಗಾಡ್ಕೊಂಡ್ಬರ್ಬೇಕು ಎಕ್ಸ್ಟ್ರಾ. ಕನ್ನಡ ಮಾಧ್ಯಮದವ್ರಿಗೆ ನಿಮಗೆ ಕೆಲವೊಂದು ತಲೆ ಚಾಲೆಂಜ್ ಇದೆಯಲ್ಲ, ಆ ಚಾಲೆಂಜಿಗೆ ನಿಮ್ಗೆ ಎಕ್ಸ್ಟ್ರಾ ಬೋನಸ್ ಅಂತಂದ್ರೆ ದಿಸ್ ಈಸ್ ದಿ ಬೋನಸ್. ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್, ನೋ ಡೌಟ್. ಬರ್ದಿಟ್ಕೊಂಡ್ಬಿಡಿ, ಇದೆ ಓಪನ್ ಸೀಕ್ರೆಟ್. ವೈ ಯು ಆರ್ ಗೆಟಿಂಗ್ ಮೋರ್ ಮಾರ್ಕ್ಸ್ ಅಂದ್ರೆ ಯು ಕ್ಯಾನ್ ಯೂಸ್ ದೀಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್, ವಚನಾಸ್. ಬಸವಣ್ಣವ್ರು ಏನು ಹೇಳ್ತಾರೆ? ನಾಯಿ ಹಾಲು ನಾಯಿಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿ ಹಾಲು ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಸಲ್ಲದೆ ಸತ್ಪಾತ್ರಕ್ಕೆ ಸಲ್ಲದ ಅಂತ ಹೇಳ್ಬೇಕು ನಾವು. ಭ್ರಷ್ಟಾಚಾರದ ಬಗ್ಗೆ ಎಥಿಕ್ಸ್ ಅಲ್ಲಿ ಬರುತ್ತೆ, ಭ್ರಷ್ಟಾಚಾರದ ಬಗ್ಗೆ ನಮಗೆ ಎಸ್ಸೆ ಬರುತ್ತೆ. ನಾಯಿ ಹಾಲು ನೋಡಿ, ನಾಯಿ ಹಾಲನ್ನ ಯಾರಾದ್ರೂ ಪೂಜೆ ಮಾಡ್ತಾರೆ? ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನೆಕ್ಸ್ಟ್ ಏನ್ ಹೇಳ್ತಾರೆ? ತಾಯಿಯ ಮೊಲೆವಾಲು ನಂಜಾದಡೆ ಇನ್ನಾರಿಗೆ ದೂರಲಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥವ್ರು ಯಾರಪ್ಪ? ಅಧಿಕಾರಿಗಳು, ರಾಜಕಾರಣಿಗಳು. ಅವರೇ ನಮ್ಮನ್ನು ತಿನ್ನಕ್ಕೆ ನಿಂತ್ಕೊಂಡಾಗ ನಾನು ಯಾರಿಗೆ ದೂರಲಿ? ಈಗ ನಾವು ಕಾರ್ಯಾಂಗ ಮತ್ತು ಶಾಸಕಾಂಗ ಫೇಲ್ ಆದಾಗ ಎಲ್ಲಿ ಹೋಗ್ತೀವಿ? ನ್ಯಾಯಾಂಗಕ್ಕೆ ಹೋಗ್ತೀವಿ. ನ್ಯಾಯಾಂಗವೇ ಭ್ರಷ್ಟಾಚಾರ ಆದಾಗ ಇನ್ನಾರಿಗೆ ದೂರಲಿ? ತಾಯಿಯ ಮೊಲೆವಾಲು ನಂಜಾದಡೆ ಮಗು ಇನ್ಯಾರಿಗೆ ದೂರಬೇಕು? ದೂರಕ್ಕಾಗಲ್ಲ.
ಸೊ ಇದೇ ರೀತಿಯಲ್ಲಿ ನೀವೇನಾದರೂ ಕನ್ನಡ ಮಾಧ್ಯಮದವರು ನೀವು ಚೆನ್ನಾಗಿ ಮಾರ್ಕ್ಸ್ ಬರಬೇಕಂತಂದರೆ ಎಸ್ಸೆ ಆ್ಯಂಡ್ ಎಥಿಕ್ಸ್. ಎಸ್ಸೆ ಆ್ಯಂಡ್ ಎಥಿಕ್ಸ್ಗೆ ನೀವು ಚೆನ್ನಾಗಿ ಬರಬೇಕಂದ್ರೆ ಈ ರೀತಿಯ ಉಕ್ತಿಗಳನ್ನು ಸಂದರ್ಭೋಚಿತವಾಗಿ ಬರೀಬೇಕು. ನೀವು ಗೊತ್ತಿದೆ ಬಾರ ಅಂತೇಳಿ ಅಲ್ಲೊಂದು ವಚನ ಬರೆದ್ರೆ ನೀವು ಸರಿಯಾಗಿ ಹೊಡೆದ ತಿಂತೀರ. ಎಸ್, ನೋಡಿ ಕನಕದಾಸ ಮ್ಯಾಕ್ಸಿಮಮ್ ಮಿಸ್ ಆಗಲ್ಲ. ಕನಕದಾಸ ನೋಡಿ, ಕನಕದಾಸರ ಕೀರ್ತನೆಗಳಲ್ಲಿ ಪ್ರತಿಪಾದಿತವಾದ ಸಾಮಾಜಿಕ ಪ್ರಜ್ಞೆ. ಈ ಸಾಮಾಜಿಕ ಪ್ರಜ್ಞೆ ಬಸವಣ್ಣವರಲ್ಲಿ ಬಂದಿತ್ತಾ? ಎಸ್. ಇದು ಕ್ವಶನ್ ಪೇಪರ್ ಮಾಡುವವನ ಮೈಂಡ್ ಸೆಟ್. ಬಹಳಷ್ಟು ಸಂದರ್ಭಗಳಲ್ಲಿ ವಚನಗಳಲ್ಲಿ ಮತ್ತು ಕೀರ್ತನೆಗಳಲ್ಲಿ ಕೇಳ್ತಕ್ಕಂಥದ್ದು ಸಾಮಾಜಿಕ ಪ್ರಜ್ಞೆ. ಏನಕ್ಕೆ ಅಂತಂದ್ರೆ ಕ್ವಶನ್ನು ಅವನು ಆ ಥರ ಫಾರ್ಮ್, ನೀವು ವೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ IAS ಆಫೀಸರ್ಸ್ ನಿಮಗೊಂದು ಸಾಮಾಜಿಕ ಪ್ರಜ್ಞೆ ಇರಬೇಕು. ಈಗ ನಮಗೆ ಬೆಳಗ್ಗೆ ಮನೆಗೆ ಕಸಗಳನ್ನು ತೆಗೆದುಕೊಂಡು ಹೋಗಿ ಬರ್ತಾರಿಲ್ವಾ? ಅವ್ರನ್ನೇನಂತೀವಿ ನಾವು ಕಸದವ್ರು ಅಂತೀವಿ. ಅವ್ರು ಆ್ಯಕ್ಚುಲಿ ಕಸವನ್ನು ತೆಗೆದುಕೊಂಡು ಹೋಗ್ತಾರೆ, ನಾವೇ ಕಸದವ್ರು ಆ್ಯಕ್ಚುಲಿ. ಎಸ್ ಸರ್, ಕಸವನ್ನು ಒಡೆಯುವುದು ಕನಿಷ್ಠ, ವೇದವನ್ನು ಓದುವುದು ಶ್ರೇಷ್ಠ ಅಂತಕ್ಕಂಥ ನಮ್ಮ ಸಮಾಜದಲ್ಲಿದೆ. ಪ್ರಾಮಾಣಿಕವಾಗಿ ಹೇಳಿ, ನೀವು ಕೆಲವೊಬ್ಬರೆಲ್ಲ ಮೂಗನ್ನು ಮುಚ್ಕೊಂಡು ಹೋಗಿ ಕಸವನ್ನು ಹಾಕಿ ಬರ್ತಾರೆ. ಅರೆ ಕಸ ನಿಮ್ದೆ ಅಲ್ರಿ. ಎಸ್ ಸರ್, ಅದಕ್ಕೆ ಕನಕದಾಸ ಏನು ಹೇಳ್ತಾರೆ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ತಮ್ಮ ನೀನು IIT ಪ್ರೊಫೆಸರ್ ಆಗು, ನೀನು IAS ಆಫೀಸರ್ ಆಗು. ಏನಕ್ಕೆ ಮಾಡ್ತಿದ್ದೀರಾ? ಹೊಟ್ಟೆಗಾಗಿ. ಕೆಲವೊಬ್ರು ಇನ್ನೂ ಬೇರೆ ಬೇರೆಕ್ಕೆಲ್ಲ ಮಾಡ್ತಾರೆ. ಬಟ್ ಸಹಜವಾಗಿ ಎಲ್ಲರೂ ಮಾಡೋದೇನು? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ. ಸೊ ಇದು ಸಾಮಾಜಿಕ ಪ್ರಜ್ಞೆ. ಈಗ ಬಹಳಷ್ಟು ಜನರಿಗೆ ಇವನು D ಗ್ರೂಪ್, ನಾನು A ಗ್ರೂಪ್ ಅನ್ನೋದಿರುತ್ತೆ. ಇದು ಸಾಮಾಜಿಕ ಪ್ರಜ್ಞೆ. ಇದು ಒಪ್ತಕ್ಕಂಥದ್ದಲ್ಲ. ಮತ್ತೊಂದು ಬರಿತೇನೆ. ಏನಂತ ಬರೀತಾರೆ? ನಮ್ಮ ನಾಳ್ತಕ್ಕಂಥವ್ರು ಯಾರಪ್ಪ? ರಾಜಕಾರಣಿಗಳು. ಹೆಸರು ಕನಕದಾಸರು ಎಲ್ಲರನ್ನ ಚಾಟಿ ಏಟಿನಿಂದ ಬಿಡಿತಾರೆ. ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಗೊರಸು. ಮುರಿದ ಕಾಲಿನ ಗೊರಸು ಏನಿದೆ? ಒಂದು ವರ್ಷ ಅಂದ್ರೆ ಗೊತ್ತಾ? ಹಾಸ್ಕೊಂಡು ಮಲಗ್ತಾರಲ್ಲಪ್ಪ, ಅದನ್ನು ವರ್ಷು ಅಂತಾರೆ. ಅದಕ್ಕೆ ಒಂದು ಗೊರಸುಗಳಂದ್ರೆ ಕಾಲುಗಳು. ಅದು ಒಂದು ಯಾವ್ದಾದ್ರು ಒಂದು ಮಂಚಕ್ಕೆ ಒಂದು ಕಾಲಿಲ್ಲ ಅಂದ್ರೆ ಮಂಚ ಇರಕ್ಕಾಗತ್ತಾ? ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಗೊರಸು. ಕರ್ಮವಿಲ್ಲದ ಗಂಡು ಕರಿಯ ವನಿಕೆ ತುಂಡು. ವನಿಕೆ ಅಂದ್ರೆ ಹೆಂಗಿರ್ಬೇಕು? ಉದ್ದ ಇರ್ಬೇಕು ತಾನೆ. ಅದೇನಾದ್ರೂ ಅರ್ಧ ಕಟ್ಟಾಗಿದ್ದಾಗ ಅಥವಾ ಮುಕ್ಕಲ್ ಭಾಗ ಕಟ್ಟಾದಾಗ ಅದೇನು ಕೆಲಸಕ್ಕೆ ಬರುತ್ತಾ? ಕರ್ಮ ಅಂದ್ರೆ ಏನು? ಕೆಲಸ. ಕರ್ಮವಿಲ್ಲದ ಗಂಡು ಕರಿಯ ವನಿಕೆಯ ತುಂಡು. ಇಲ್ಲಿ ಏನಿದೆ? ಪ್ರಾಸ ಇದೆ ತಾನೆ. ಪ್ರಾಸ ಏನಾಗುತ್ತೆ? ಪ್ರಾಸ ರಸಸ್ವಾದಕ್ಕೆ ಅನುವಾದ ಮಾಡಿಕೊಡುತ್ತೆ. ಇದು ಒಂದು ಕಾವ್ಯ ಮೀಮಾಂಸೆಯ ಅಂಶಗಳು, ರಸಸ್ವಾದ. ಸೊ ಈ ರೀತಿಯಾಗಿ ನೀವು ಕಂಠಾಪಟ ಹಾಕಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತುಂಬ ವ್ಯವಸ್ಥಿತವಾಗಿ 3ರಿಂದ 4 ಟೈಮ್ ಬರೆದಾಗ ಈ ಕನ್ನಡ ಪ್ರಿಪ್ರೇಷನ್ನು ತುಂಬ ಈಸಿ ಅನಿಸುತ್ತೆ. ಇಲ್ಲ ಅಂದರೆ ಇನ್ನೊಂದು ರೀತಿ ಪ್ರಿಪ್ರೇಷನ್ ಮಾಡುವುದು. ಹೇಗೆ ಅಂದರೆ ಪಾಠ ಕೇಳೋದು, ಬಿಡೋದು, ಮತ್ತೆ ನಿಮ್ಗೆ ತಿಳಿದಾಗ ಆನ್ಸರ್ ಐತೆ ಎಲ್ಲ ಒಂತಲ್ಲಿ. ಇವತ್ತು ಇಲ್ಲಿ ಟೆಸ್ಟ್ ಸೀರೀಸ್ ಬರ್ತೀರಾ, ನೆಕ್ಸ್ಟ್ ಇನ್ನೊಂದು ಕಡೆ ಟೆಸ್ಟ್ ಸೀರೀಸ್ ಹೋಗ್ತೀರಾ, ಮತ್ತೊಂದು ಕಡೆ ಮತ್ತೊಂದು ಟೆಸ್ಟ್ ಸೀರೀಸ್ ಹೋಗ್ತೀರಾ. ಬಹಳಷ್ಟು ಬಾರಿ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮನ್ನು ಭಯಪಡಿಸುವುದರ ಮೂಲಕ ಹಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ಪೊಲೀಸ್, ಎಕ್ಸಾಂಪಲ್ ಡಾಕ್ಟ್ರು. ನಿಮಗೇನೋ ಒಂದು ಘೋರವಾದ ಕಾಯಿಲೆ ಇದೆ, ನೀವು ತಲ್ಲೇವು ಅಂತ ಹೋದ್ರೆ MRI ಸ್ಕ್ಯಾನ್ ಮಾಡೋ ಲೆವೆಲ್ಗೆ ಹೋಗ್ತಾರೆ. ಇವತ್ತು ಸರ್ ಬೆರಳು ಏನೋ ಸ್ವಲ್ಪ ಕಟ್ಟಾಗಿದೆ ಅಂದ್ರೆ ಬ್ಲಡ್ ರಿಪೋರ್ಟ್ ತೆಗಿಸಿ ಅಂತಾರೆ. ಈಗ ಡೆಂಗು ಇದೆಯಪ್ಪ, ಬೆರಳಿಗೆ ಏನಾದ್ರು ಆಗ್ಬಿಡುತ್ತೆ. ಡೆಂಗುಗೆ ಬೆರಳಿಗೆ ಏನು ಸಂಬಂಧ? ಏನಿಲ್ಲ. ಅಂದರೆ ನನಗೆಲ್ಲೋ ಅನಿಸುತ್ತೆ ನಿಮಗೆ ಗೊತ್ತಿಲ್ಲ ಅಂತೇಳಿನೇ ಭಯಪಡಿಸ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಎಲ್ಲೋ ಇದೆ. ಅದು ತಪ್ಪು. ಸರ್ ನಾನು ನಿಜವಾಗ್ಲೂ ಬೇರೆದೇನು ಗೊತ್ತಿಲ್ಲ, ನನಗೆ ಲಕ್ಷ್ಮೀಶನ ಜೈಮಿನಿ ಭಾರತ ದೇವರಿಗೂ ಗೊತ್ತಿಲ್ಲ, ಅದು ಬೇಕು ಇಲ್ಲ ನಮಗೆ. ಇಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತ ನನಗೆ ಅನವಶ್ಯಕ. ಇಲ್ಲಿ ನನಗೇನು ಬೇಕಿಲ್ಲಿ? ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅಷ್ಟು ಮಾತ್ರ ಬೇಕು. ಸೊ ದಯವಿಟ್ಟು ಆದ್ದರಿಂದ ನೀವು ಪ್ರೊಫೆಷನಲಿಸಮ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಿಮ್ಮ ಒಂದು ಹಣ ಮತ್ತು ಸಮಯಕ್ಕೆ ಗೌರವ ಕೊಡಬೇಕಂತಂದರೆ ಇವುಗಳೆಲ್ಲ ಕ್ವಶನ್ ಪೇಪರ್ ಫಾರ್ಮೆಟ್ಗಳನ್ನು ನೋಡಿ. ಒಂದೇ ಮಾದರಿಯಲ್ಲಿದೆ, ಮಾದರಿ ಚೇಂಜ್ ಆಗಲ್ಲ. ಆದರೆ 15 ಮಾರ್ಕ್ಸು 20 ಮಾರ್ಕ್ಸ್ 30 ಮಾರ್ಕ್ಸಿನ ಕ್ವಶನ್ ಹೋಯ್ತು. ಅದು ಈಗ ಇತಿಹಾಸ 60 ಮಾರ್ಕ್ಸ್ ಕ್ವಶನ್ ಇತಿಹಾಸ. ಈಗೇನಪ್ಪ ಅಂತಂದರೆ ನೀವು ಹೆಂಗೆ ಅಂತಂದರೆ, ಈಗ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಅಂತ ಬರ್ತಾವಲ್ಲಪ್ಪ ಅವೆಲ್ಲ ಶೋ, ಅವ್ರು ತೀರ್ಪುಗಾರ ಇದ್ದಾರಾ?
ಬದುಕಿದ್ದಾರೆ ಅವ್ರನ್ನ? ಏನು ತೀರ್ಪು ನೀಡ್ತಾರ ಪಾಪ ಪಾಪ. ಅವ್ರ ಪ್ರೋಗ್ರಾಮ್ಗಿಂತ ಇವ್ರು ಮಾತಾಡೋದೇ ಜಾಸ್ತಿ ಇರುತ್ತೆ. ಎಸ್ ಸರ್ನು ರಿಹರ್ಸಲ್ ಎಷ್ಟು ಬೇರೆ ಮಾಡ್ತಾರೆ? ಒಂದು 20 ಬೇರೆ ರಿಹರ್ಸಲ್ ಮಾಡಿರ್ತಾರೆ. ಸೊ ನೀವು ರಿಹರ್ಸಲ್ ಮಾಡ್ತೀರಾ? ಪ್ರಾಮಾಣಿಕವಾಗಿ ರಿಹರ್ಸಲ್ ಮಾಡಂಗಿದ್ರೆ ಮಾತ್ರ ಈ ಕನ್ನಡ ಲಿಟ್ರೇಚರ್ ತಗೊಳ್ಳಿ. ಗೊತ್ತಾಯ್ತಾ? ಇನ್ನೂ ಒಂದು ಔಟ್ ಆಫ್ ಬಾಕ್ಸ್ ಒಂದು ಐಡಿಯಾ ಕೊಡ್ತೀನಿ. ಏನು ಅಂದರೆ, ಬಹಳಷ್ಟು ಬೇರೆ ನಿಮ್ಮ ಸ್ನೇಹಿತರು ಬೇರೆ ಆಪ್ಷನ್ ತೊಗೊಂಡಿರ್ತಾರೆ. ಲೈಕ್ ಜಿಯೋಗ್ರಫಿ ತುಂಬ ಡೇಂಜರಸ್. ಜಿಯೋಗ್ರಫಿ ಏನಾದರೂ ತಗೊಂಡ್ರೆ ನೀವು ಯಾವುದಾದ್ರೂ ಅರಬ್ಬಿ ಮಹಾಸಾಗರ, ಅರಬ್ಬಿ ಸಮುದ್ರ ಅಥವಾ ಬಂಗಾಳ ಕೊಲ್ಲಿಗೆ ಹೋಗಿ ತೇಲಿ ಬಿಡಬೇಕಾಗುತ್ತೆ, ಮುಳುಗಿಬಿಡಬೇಕಾಗುತ್ತೆ. ಬಿ ಕೇರ್ಫುಲ್. ಸೊ ಸಾಧ್ಯವಾದರೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಹೇಳಿ ತೊಗೊಳಕ್ಕೆ ಹೇಳಿ. ಅದರ್ವೈಸ್ ನನಗೆ GS ಹೆಲ್ಪ್ ಆಗುತ್ತೆ ಅಂತ ತೊಗೊಳಕ್ಕೆ ಹೋಗ್ಬಿಡಿ. GS ಹೆಲ್ಪ್ ಆಗುತ್ತೆ ಅಂತ ತೊಗೊಳಕ್ಕೆ ಹೋದರೆ ಜಿಯೋಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ಅವರನ್ನು ಕತ್ತು ಹಿಸುಕಿ ಬಿಡ್ತವೆ. ಅದಕ್ಕೆ ಗೈಡೆನ್ಸ್ ಬೇಕು. ನಾವು ಬಿಗಿನಿಂಗಲ್ಲಿ ಏನೋ ಅಂತ ತಿಳ್ಕೊಳ್ತೀವಿ. ಇನ್ನೂ ಭಾಳ ಬುದ್ಧಿವಂತರಿದ್ದಾರೆ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಸಿವಿಲ್ ಇಂಜಿನಿಯರಿಂಗ್ ತೊಗೊತೀನಿ ಅಂತಾರೆ ಆಪ್ಷನ್. ಸಿವಿಲ್ ಇಂಜಿನಿಯರ್. ಗೊತ್ತಾಗಲ್ಲ ಅವ್ರಿಗೆ. ಪಾಪ ಪಾಪ ಅಯ್ಯೋ ಅನ್ಸುತ್ತೆ. ದುರ್ವಿಧಿಯೇ. ಮೊದಲು ಹೆಂಗಿರ್ತಾರೆ ಗೊತ್ತಾ? ಇಂಜಿನಿಯರಿಂಗಲ್ಲಿ 80, 90 CGPA, MGP ಅಂತ ಏನೋ ಬಂದಿದ್ದಾವೆ. ಅವೆಲ್ಲ ಗೋಲ್ಡ್ ಮೆಡಲ್ ಅಂತ ಹೇಳ್ತಾರೆ. ಅವ್ರು ಏನ್ಕೊಂಡ್ಬಿಟ್ಟಿರ್ತಾರೆ, ನಾನು ಯಾವುದು ತೊಗೊಂಡಿರ್ತೀನಲ್ಲ ಸಬ್ಜೆಕ್ಟ್ ಇಂಜಿನಿಯರಿಂಗ್, ನಾನು ಅದರಲ್ಲೇ ಪಾಸ್ ಆಗ್ಬಿಡ್ದು ಅಂದ್ಕೊಂಡ್ಬಿಡ್ತಾರ. ಅವ್ರಿಗೆ ಮೊದಲು ಹೆಂಗಿರುತ್ತೆ, ಈ ಭಕ್ತ ಪ್ರಹ್ಲಾದ ಫಿಲಮಲ್ಲಿ ಹಿರಣ್ಯಕಶ್ಯಪನ ದೇಲ್ ನೋಡಿದಿರಾ? ನಾನಾರು ಕಶ್ಯಪ ಬ್ರಹ್ಮನ ಮಗ. ಆಮೇಲೆ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಯಾರು ಅಲ್ಲ, ಕನ್ನಡ ಲಿಟ್ರೇಚರೇ ಬೆಟರ್ ಅನ್ಸುತ್ತೆ. ಬಟ್ ಅದಕ್ಕೆ 1 ಇಯರ್ ವೇಸ್ಟ್ ಆಗುತ್ತೆ. 1 ಇಯರ್ ವೇಸ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಗುರು ಪ್ಲಸ್ ಗುರಿ. ಬಹಳಷ್ಟು ಜನಕ್ಕೆ ಗುರಿ ಇದೆ, ಗುರು ಇಲ್ಲ. ಕನ್ನಡ ಲಿಟ್ರೇಚರಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಪ್ರಕಾರ ಪಂಡಿತರಿದ್ದಾರೆ. ನೋ ಡೌಟ್. ಸೂರ್ಯನಿಗೆ ಟಾರ್ಚ್ ಹಾಕೋ ಗುರುಗಳಿದ್ದಾರೆ. ಆದರೆ ಬರವಣಿಗೆ ಇಲ್ಲ. ಸೊ ಬರವಣಿಗೆಯನ್ನು ನೀವು ಮಾಡಬೇಕು, ಕಂಠಪಾಠ ಹಾಕಬೇಕು. ಇವೆರಡು ತತ್ವಗಳು ನಿಮ್ಮ ಹತ್ರ ಇದ್ರೆ ಮಾತ್ರ ನೀವು ಎಕ್ಸಾಮ್ ಕ್ಲಿಯರ್ ಆಗ್ತೀರಾ. ಇಲ್ಲ ಅಂದರೆ ಸೇಮ್. ಸರ್ ಇಲ್ಲಿ ಬಹಳ ತುಂಬ ಒಳ್ಳೆ ಕ್ವಶನ್ ಇದು. ಎಸ್ ಸರ್, ಇಲ್ಲಿ ಎಷ್ಟು ಕ್ವಶನ್ ಇದೆ ಟೋಟಲ್ ಇದರಲ್ಲಿ? 7 ಕ್ವಶನ್ಸ್ ಇದೆಯಾ? ಭರತೇಶ ವೈಭವ ಕಾವ್ಯದಲ್ಲಿ ಯೋಗ ಭೋಗದ ತೊಡಕನ್ನು ವಿಮರ್ಶಿಸಿ. 1. ಭರತೇಶ ವೈಭವ ಸಾರುವ ಆಧ್ಯಾತ್ಮದ ಪರಿಕಲ್ಪನೆ. ಆಧ್ಯಾತ್ಮ ಅಂದ್ರೆ ಯೋಗನ ಭೋಗನ? ಯೋಗ. ಅಂದ್ರೆ ದಿಸ್ ಕ್ವಶನ್ ಸ್ಪೀಕ್ಸ್ ಓನ್ಲಿ ಅಬೌಟ್ ಯೋಗ. ನೋಡಿ ಇಲ್ಲಿ ಅಗೇನ್ ಮ್ಯಾಟರ್ ಆಗುತ್ತೆ. ಇದೇನಾದ್ರೂ 15 ಮಾರ್ಕ್ 20 ಮಾರ್ಕರ್ ಬಂದ ಬಿಟ್ಬಿಡ್ಬೇಕು. ಬರೀ ಕೇವಲ ಕೆಡೋದು ಆಧ್ಯಾತ್ಮ. ನೆಕ್ಸ್ಟ್ ಏನು? ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಯೋಗ ಭೋಗ ಸಮನ್ವಯ. ಎಸ್ ಸರ್ ನೋ? ನೆಕ್ಸ್ಟ್ 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 ಎಸ್ ಸರ್. ಒಂದು ಬೇರೆ ಏನು ಮಾಡ್ಬಿಟ್ಟ, ಯಾವನೊಬ್ಬನ ತಲೆಕಟ್ಟನಿದ್ದ ಕ್ವಶನ್ ಪೇಪರ್ ತೆಗೆಯೋನು. ಈ ಕನ್ನಡ ಲಿಟ್ರೇಚರ್ಗೆ ಭಾಳ ಅತಿಯಾದ ಬುದ್ಧಿವಂತಿಕೆ ನಮ್ಮ ಲಿಟ್ರೇಚರ್ ಪೇಪರ್ ತೆಗೆಯೋದು, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಭರತೇಶ ವೈಭವದಲ್ಲಿ ಕಂಡುಬರುವ ನವರಾತ್ರಿ ಸಂಧಿಯ ವೈಶಿಷ್ಟ್ಯತೆ ಹೇಳಂದ. ಭರತೇಶ ವೈಭವದಲ್ಲಿ ಕಂಡುಬರುವ ನವರಾತ್ರಿ ಸಂಧಿಯ ಸಾಕಷ್ಟು ಸಂಧಿಗಳು ಬರ್ತವೆ. ಅದರಲ್ಲಿ ನವರಾತ್ರಿ ಸಂಧಿ ಅಂದ. ನನಗೆ ನವರಾತ್ರಿನೇ ಗೊತ್ತಿಲ್ಲ, ಇನ್ನು ನವರಾತ್ರಿ ಸಂಧಿ ಕೇಳೇನೆ. ಏನು ಮಾಡ್ಬೇಕು ಸರ್? ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಪರ್ಪಸ್ಫುಲಿ ಕೊಟ್ಟಿದ್ದಾನೆ. ಏನಕ್ಕೆ? ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬೇಕು. ಇವ್ರು ನಮ್ಮವ್ರು ಏನು ಮಾಡ್ಬಿಡ್ತಾರೆ, ನಮ್ಮ ಇನ್ಸ್ಟಿಟ್ಯೂಷನ್, ಓ ದಿಸ್ ಟೈಮ್ ಯಾಸ್ ಕಡೆ ನವರಾತ್ರ ಸಂಧಿ, ನಾನು ದೀಪಾವಳಿ ಸಂಧಿ ಕೇಳ್ತೀನಿ ಅಂತಾರೆ. ಹಂಗೆ ಬರಲ್ಲ. ಇನ್ನೊಬ್ಬ ಬರ್ತಾನ ಮಹಾನವಮಿ ಸಂಧಿ. ಹಂಗಾಗಲ್ಲ ಸರ್, ಹಂಗಾಗಲ್ಲ. ನಾವು ಕನ್ನಡ ಸಾಹಿತ್ಯದಲ್ಲಿ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂದರೆ ಇವನ್ನೇ ಅಂತಾರೆ. ಫಸ್ಟ್ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ತೊಗೊಂಡ್ರೆ ಮಿನಿಮಮ್ 250. ಕನ್ನಡದಲ್ಲಿ ಮಿನಿಮಮ್ 250 ಅಂದರೆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ನೀವು ಅದೇ 250ಯನ್ನು ಜಿಯೋಗ್ರಫಿ ಪಬ್ಬ್ಯಾಡಲ್ಲಿ ತಗೋಬೇಕು ಅಂತಂದರೆ ಅತಳ ವಿತಳ ಪಾತಾಳ ರಸತಾಳಗಳನ್ನ ನೋಡ್ಕೊಂಡು ಬರಬೇಕು. ಬಟ್ ಕನ್ನಡದಲ್ಲಿ ಆ ಥರ ಇಲ್ಲ. ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ತೆಗೆದುಕೊಂಡ್ರೆ 250 ಮಾರ್ಕ್ಸ್ ಫಿಕ್ಸ್. ಬಟ್ ಹಂಗಂತೇಳಿ ಈ ಬರೀ 2023 1 person ಗಾಟ್ 170 ಮಾರ್ಕ್ಸ್ ಇನ್ ಪೇಪರ್ 1 ಆ್ಯಂಡ್ ಪೇಪರ್ 2. ಅಂದರೆ ಪೇಪರ್ 1 ಪೇಪರ್ 2 ಎರಡರಲ್ಲೂ ಸೇರಿಸಿದ್ರೆ 170 ಮಾರ್ಕ್ಸ್ ಬಂದಿದೆ. ಏನಾದರೂ ರ್ಯಾಂಕ್ ಬರೋಕ್ಕೆ ಸಾಧ್ಯನಾ ಅವರು?
ಕನ್ನಡ ಸಾಹಿತ್ಯದಲ್ಲಿ ನೀವು ಒಂದು ಪ್ರಬುದ್ಧತೆ ಇಲ್ಲದ ಆನ್ಸರ್ ಬರೆದಾಗ ಆ ಮಾದರಿಯ ಅಂಕಗಳನ್ನು ಪಡ್ಕೊಳ್ತೀರ. ಎಸ್ ಆರ್ ನೋ? ಸೊ ಬಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ನೋಡಿ ನಾವೇನು ಮಾಡ್ತೀವಿ ಅಂತಂದರೆ ಇಂಥವು ಇರ್ತಾವಲ್ಲಪ್ಪ, ಇಂಥ ಕ್ವಶನ್ಗಳನ್ನ ಏನಿರ್ಬೇಕಪ್ಪ ಅಂದರೆ ಟಿಪ್ ಆಫ್ ದಿ ಟಂಗ್ ಇರಬೇಕು. ಟಿಪ್ ಆಫ್ ದಿ ಟಂಗ್ ಏನು ಮಾಡ್ತಾರೆ ಇವರು ಅಂದರೆ ಭರತೇಶ ವೈಭವವನ್ನು ನಾವು ತೌಲನಿಕವಾಗಿ ಅಧ್ಯಯನ ಮಾಡಬೇಕು. ಕೆಲವೊಂದು ಸನ್ನಿವೇಶಗಳಿರಬೇಕು, ಕೆಲವೊಂದು ನಾವೇನು ಮಾಡಬೇಕು, ಕನ್ನಡದ ಉಕ್ತಿಗಳನ್ನು ನೆನಪಿಟ್ಕೋಬೇಕು, ಕಂಠಪಟ ಹಾಕಿರ್ಬೇಕಿಲ್ಲಿ. ಏನಂತ ಇರುತ್ತೆ? ಗಾನ ಮದ್ದಳ ತಾಳ ಲಯಕೆ ನರ್ತಿಪ ಮಂದ ಯಾನ ಶಿರದ ಕುಂಭದಳು ಧ್ಯಾನ ವಿಪ್ಪಂತೆ. ಅಂದರೆ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಯಾರ? ಭರತ ದೃಷ್ಟಾಂತವನ್ನು ಕೊಡ್ತಾನೆ. ದೃಷ್ಟಾಂತದ ಮೂಲಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಕಾವ್ಯಗಳ ಗುರಿ. ಅಂದರೆ ಸಿದ್ಧಾಂತವನ್ನು ಹೇಳ್ಕೊಂತ ಹೋದ್ರೆ ಯಾರಿಗೂ ಉಪಯೋಗ ಆಗಲ್ಲ. ಒಂದು ಕಥೆಯನ್ನು ಹೇಳೋದ್ರ ಮೂಲಕ ನಿನಗೆ ಸಿದ್ಧಾಂತವನ್ನು ಹೇಳ್ತಕ್ಕಂಥದ್ದು ಒಡ್ಡಾರಾಧನೆ ಇರ್ತದೆ. ದೃಷ್ಟಾಂತಗಳ ಮೂಲಕ ಸಿದ್ಧಾಂತದ ಪ್ರತಿಪಾದನೆ. ಏನಿದು ಅಂದರೆ ಒಂದು ಭರತ, ಒಂದು ಆನೆ ಇರುತ್ತಂತೆ. ಒಂದು ಆನೆ ಇರಬೇಕಾದ್ರೆ ಏನು ಹೇಳುತ್ತಂದ್ರೆ, ಆನೆ ಮೇಲೆ ಒಂದು ಕುಂಭ ಇರುತ್ತಂದ್ರೆ ಒಂದು ಗಡಿಗೆ ಇರುತ್ತಂತೆ. ಆನೆ ನಡೀತಾ ಇದ್ರು ಸಹ ಅದ್ರ ಮೇಲೆ ತನ್ನ ಆಲೋಚನೆ ಕುಂಭದ ಮೇಲೆ. ಕುಂಭ ಅಂತಂದ್ರೆ ಆ ಒಂದು ಗಡಿಗೆ ಮೇಲೆ ಇರ್ತಕ್ಕಂಥ ಅದು ಬೀಳುತ್ತಾ ಇಲ್ಲ. ಅಂದರೆ ಅದು ಏನೇ ಕೆಲಸ ಮಾಡ್ತಾ ಇದ್ರು ನಿರಂತರವಾಗಿ ಅದರ ಮೇಲೆ ಧ್ಯಾನ ಇರುತ್ತೆ. ಅದೇ ರೀತಿಯಾಗಿ ಭರತ ಅವನು ತಾನು ಏನೇ ಭೋಗದಲ್ಲಿ ಇದ್ರೂ ಸಹ ಯೋಗದ ಕಡೆ ಅವನ ಒಂದು ಅರಿವು ಸ್ಪಷ್ಟವಾಗಿ ಚಲಿಸ್ತಾ ಇರುತ್ತೆ. ಅದಕ್ಕೆ ಗಾನ ಮದ್ದಳೆ ತಾಳ ನಯಕೆ ಲರ್ತಿಪ ಮಂದ ಏನಾದ್ರು ಶಿರದಳು ಕುಂಭ ಉಪ್ಪಂತೆ. ಅಂದರೆ ಗಾನ ಮದ್ದಳೆಗೆ ಏನೇ ತಲೆಯನ್ನು ಆಡಿಸ್ತಾ ಇದ್ರು ಸಹ ಅದರ ಮೇಲಿರ್ತಕ್ಕಂತಹ ಒಂದು ಕುಂಭ ಬೀಳಲ್ಲ. ಏನಕ್ಕೆ ಅಂತಂದ್ರೆ ಅದರ ಮೇಲೆ ಯಾವಾಗಲೂ ಆ ನೆನಪು ಇರತಕ್ಕಂಥದ್ದನ್ನು ನೋಡ್ಬೋದು. ಇಂತಹ ಉಕ್ತಿಗಳನ್ನು ನೆನಪಿಡಬೇಕು ನೀವು. ನೆನಪಿಡ್ಲಾರ್ದೆ ಈ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಇದನ್ನು ಪದೇ ಯಾಕಂದ್ರೆ ನಾವು ಕನ್ನಡ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಮ್ಗೆ ಯಾರು ಹೇಳೇ ಇಲ್ಲ, ಇದನ್ನ ನೆನಪಿಡ್ಬೇಕಂತಾನೆ ಹೇಳೇ ಇಲ್ಲ. ಹೇಳಿದ್ರು ಸಹ ಒಂದು ವೇಳೆ ನಮ್ಮ ಕಿವಿಗೆ ಹೋಗಲ್ಲ. ನಾವು ಬಿಕಾಸ್ ಯುವರ್ UPSC ಆಸ್ಪಿರೆಂಟ್ಸ್, ವಿ ಆರ್ ಅರಿಸ್ಟೋಕ್ರಾಟಿಕ್ ಕ್ಲಾಸ್. ನಾವು ಯೌವನ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಮಹಾನ್ ಯುವಕರು. ಆಗಲ್ಲ ನಮಗೆ. ಒಂದು 20 ಬೇರೆ ಹೇಳಬೇಕು, ಕರಿಬೇಕು, ಕೂರಿಸ್ಬೇಕು, ಕೊಡಪ್ಪ ಟೆಸ್ಟ್ ಸೀರೀಸ್, ಇನ್ನು ಎಲ್ಲಿ ಬರ್ದಿ ಆನ್ಸರ್ಸ್ ಕೊಡು, ಎಷ್ಟು ನೆನಪಿಟ್ಕೊಂಡಿದೀಯಾ, ಆ ಥರ ಆದಾಗ ಮಾತ್ರ ಕೆಲಸ ಆಗುತ್ತೆ. ಇಲ್ಲ ಅಂದರೆ 200% ನಾಟ್ ಪಾಸಿಬಲ್. ನೋಡಿ, ನವೋದಯ ಸಾಹಿತ್ಯದಲ್ಲಿ ಕಂಡುಬರುವ ನಿಸರ್ಗ ಪ್ರೀತಿಯನ್ನು, ಇದು ಸಹಜವಾಗಿರ್ತಕ್ಕಂತಹ ಕ್ವಶನ್. ಪಡುವಣ ದಿಕ್ಕಿನಲ್ಲಿ ಬೀಸಿದಂತಹ ನವವಸಂತ ಕನ್ನಡದ ಸಾಹಿತ್ಯ ಸೌರಭದಲ್ಲಿ ಹೊಸ ನಾಂದಿಗೆ ಅವಕಾಶ ಮಾಡಿಕೊಟ್ಟು ನಿಂತ ನೀರನ್ನು ಒಂದು ಚಲಿಸುವ ನೀರನ್ನಾಗಿ ಪರಿವರ್ತಿಸಿ ಬಳಕೆಗೆ ಅನುಕೂಲ ಮಾಡಿಕೊಟ್ಟಿತು. ನವೋದಯ ಸಾಹಿತ್ಯದಲ್ಲಿ ಪ್ರಕೃತಿ ಪ್ರೀತಿ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ನೀವು ವರ್ಕ್ ಮಾಡಿದಾಗ ಡಿಸ್ಕಷನ್ ಮಾಡಬೇಕು, ಮಾತಾಡಬೇಕಿದು. ಸಮಾನ ಮನಸ್ಕರ ಜೊತೆ ಕೂಡ್ಕೊಂಡು ಮಾತಾಡಬೇಕಿದನ್ನು. ನೀವೆಷ್ಟು ಸ್ಪಷ್ಟವಾಗಿ ಹೇಳೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ನೀವು ಆನ್ಸರ್ಸ್ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ಇವೆಲ್ಲವೂ ಕೇವಲ 10 ಮಾರ್ಕ್ಸಿಗೆ ಬರುತ್ತೆ ಸರ್, 20 ಮಾರ್ಕ್ಸಿಗೆ ಬರಲ್ಲ. 20 ಮಾರ್ಕ್ಸಿಗೆ ಬಂದರೆ ಏನು ಮಾಡಬೇಕು? ಬಿಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಎಸ್ ಸರ್ ನೋ? ಎಸ್. ಓಕೆ, ಫರ್ದರ್ ಏನಾದರೂ ಡೌಟ್ಸ್ ಇದೆಯಾ ನಿಮ್ಮದು? ಎನಿ ಡೌಟ್ಸ್? ಯಾ. ಹಾಂ, ನೋಡಪ್ಪ, 20 ಮಾರ್ಕ್ಸ್ ಪರ್ಫೆಕ್ಟಾಗಿ ಗೊತ್ತಿರೋದು ಮಾತ್ರ ಬರೀಬೇಕು. 10 ಮಾರ್ಕ್ಸಲ್ಲಿ ಏನಂತ ಒಂದು ಆಪ್ಷನ್ ಅವನು ಟ್ರಿಕ್ಕಿ ಮಾಡಿದಂತಾನೆ ಒಂದು ಕ್ವಶನ್ ಟಫ್ ಇರುತ್ತೆ. ನಿನಗೆ ಗೊತ್ತಿರಲಾರ್ದು ಯಾವ್ದಿರ್ಬೇಕು ಅದು 10 ಅಂಕದಿರಬೇಕು, 20 ಅಂಕದಿರಬಾರ್ದು. ಅರ್ಥ ಆಯ್ತಾ? 20 ಅಂಕದ್ದು ಸ್ವಲ್ಪ ಗೊತ್ತಿದೆ ಅಂದರೆ ಬರೆದು ಬಂದುಬಿಟ್ರೆ ನೀನು ತುಂಬ ನೆಮ್ಮದಿಯಾಗಿರ್ಬೋದು. ರಿಸಲ್ಟ್ ನೋಡೋ ಅವಶ್ಯಕತೆ ಇಲ್ಲ, ನೀನು ಪಾಸ್ ಆಗಲ್ಲ. 20 ಮಾರ್ಕ್ಸಿಂದು ನೀನು ನನಗೆ ಎಷ್ಟು ಗೊತ್ತೋ ಅಷ್ಟು ಬರೆದು ಬಂದಿಗೆ ಅಂತಂದರೆ ನೀನು ಆರಾಮಾಗಿ ಟೆನ್ಷನ್ ಫ್ರೀ ಆರಾಮಾಗಿ ಬಲ್ಕೊಂಡು ನೆಟ್ಫ್ಲಿಕ್ಸ್ ಹಾಕಿ ನೋಡ್ಬಿಡು, ಅಮೆಜಾನ್ ಪ್ರೈಮ್. ಏನಕ್ಕಂದ್ರೆ ಪಾಸೇ ಆಗಲ್ಲ. ಕ್ಯಾ ಬೈ? ಅರ್ಥ ಆಯ್ತಲ್ವಾ? 20 ಮಾರ್ಕ್ಸಲ್ಲಿ ಸ್ವಲ್ಪ ಗೊತ್ತಿರಲ್ಲ, ಪೂರ್ತಿ ಗೊತ್ತಿರಬೇಕು. ನಿನ್ಗೆ ಯಾವ್ದು ಗೊತ್ತಿರಬಾರ್ದು ಹೇಳು? 10 ಮಾರ್ಕ್ಸಿನ ಗೊತ್ತಿರೋಲ್ಲ. 10 ಮಾರ್ಕ್ಸಿನ ಗೊತ್ತಿರೋದು ದಟ್ಸ್ ಫೈನ್. ನಿಂದೆ ಕತೆ, ಚಿತ್ರಕಥೆ, ನಿರ್ದೇಶನ ಬರ್ಕೊಂಡು ಮಾಡಿಬಿಡು 10 ಮಾರ್ಕ್ಸಲ್ಲಿ. ಬಟ್ 20 ಮಾರ್ಕ್ಸಲ್ಲಿ ಕತೆಗಳಿಗೆ ಅವಕಾಶ ಇಲ್ಲ. 20 ಮಾರ್ಕ್ಸಿಗೆ ಸ್ಪಷ್ಟವಾದ ಉತ್ತರ ಬೇಕು ನನಗೆ. ಏನಕ್ಕಂದ್ರೆ ಮಾರ್ಕ್ಸ್ ಜಾಸ್ತಿ ಇದೆ ತಮ್ಮ, ಮಾರ್ಕ್ಸ್ ಜಾಸ್ತಿ ಇದೆ. ಅದಕ್ಕೆ ನಾನು ಹೇಳ್ತಿರೋದು, ಇವ್ರು ಬರೆದ ಗೊತ್ತಾಗುತ್ತೆ, ಓದಿದಾಗ ಗೊತ್ತಾಗಲ್ಲ, ಜ್ಞಾನ ತಿಳ್ಕೊಂಡು ಗೊತ್ತಾಗಲ್ಲ. ಈಗ MA ಸ್ಟೂಡೆಂಟ್ಸ್ ಹತ್ರ ಹೋಗಿ ನೀವು, ಅವ್ರ ನಂಬಿಕೆ ತುಂಬ ಚೆನ್ನಾಗಿ ಹೇಳ್ತಾರೆ, ಬಟ್ ದೇ ಆರ್ ನಾಟ್ ಪ್ರೊಫೆಷನಲ್ಸ್. ಅವರು ನಮ್ಮಷ್ಟು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಇದು ಟೈಮು ಓಡ್ತಾ ಇರುತ್ತೆ. ಟೈಮ್ ನೀವು ಹಿಂಗೆ ತಲೆ ಇಟ್ಟಿರ್ತಾರೆ, ಅದು ಟೈಮ್ ಹೋಗಿ 2 ತಾಸು ಆಗ್ಬಿಟ್ಟಿರುತ್ತೆ. ಕೆಲವೊಬ್ಬರೆಲ್ಲ ಪ್ರಶ್ನೆ ಬಿಟ್ಟು ಬಂದುಬಿಡ್ತಾರೆ. ಎಷ್ಟು ಅಪ್ರಬುದ್ಧತೆ ಗೊತ್ತದೆಲ್ಲ.
ಪ್ರಶ್ನೆಗಳನ್ನು ಬಿಟ್ಟು ಬರೋದಿದೆಯಲ್ಲ, ಅದು ಅಪ್ರಬುದ್ಧತೆಯ ತಾರಕ ವ್ಯವಸ್ಥೆ ಅದಲ್ಲ. ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಎಕ್ಸಾಮ್ನ ಮೂಲ ತತ್ವವನ್ನೇ ಮರ್ತಿದಾರಂತ. ಅವ್ರ ಪ್ರಶ್ನೆಯನ್ನು ಬಿಟ್ಟು ಬಂದಾರಂದ್ರೆ ಅವರಿಗೆ ಪ್ರಶ್ನೆ ಪತ್ರಿಕೆ ನಾಡಿ ಮಿಡಿತವನ್ನೇ ಗೊತ್ತಿಲ್ಲ ಅಂತ ಅರ್ಥ. ಸರ್ 10 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಇದೆ ಅಂದ್ರೆ ಎಷ್ಟು ನಿಮಿಷ? ಕೇವಲ 7 ನಿಮಿಷ. ಇದನ್ನೇನಾದ್ರು 14 ನಿಮಿಷ ಬರೆದ್ರೆ ನಿನಗೆ 10ಕ್ಕೆ ಏನಾದ್ರು 12 ಕೊಡ್ತಾರನಪ್ಪ ರಜಾ? ಇಲ್ಲ ಗಿವ್ 12 ಮಾರ್ಕ್ಸ್, ನೆವರ್ ಅಂಡ್ ಎವರ್. ಸರ್ 50% ಮಾರ್ಕ್ಸ್ ಬಂದ್ರೆ ಸಾಕು. 10ಕ್ಕೆ ನೀನು 7 ನಿಮಿಷಕ್ಕೆ ಬರೆದ್ರೆ 4 ಕೊಡ್ತಾರೆ, 14 ನಿಮಿಷ ಬರೆದ್ರೆ 6 ಕೊಡ್ತಾರೆ. 2 ಮಾರ್ಕ್ಸ್ 7 ನಿಮಿಷ ಕಳ್ಕೊಂತೀಯ. ಟೈಮ್ ಇಟ್ಟು ಬರಿಬೇಕು. ಯು ಆರ್ ರನ್ನಿಂಗ್ ಅಗೇನೆಸ್ಟ್ ಟೈಮ್. ನಾನು ಹೆಂಗೆ ಬರ್ತಿದ್ದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 10ಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಈ ಕ್ವಶನ್, ಅಲ್ಲೇ ಬರ್ತಿದ್ದೆ ಪಕ್ಕದಲ್ಲಿ, 7 ನಿಮಿಷ ಆಗ್ಬಿಡ್ತಿದ್ದೆ. 10:17ಕ್ಕೆ ಕ್ಲೋಸ್. ಬಿಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಸರ್ ಇದು ನೀವು ಬರ್ದಾಗ ಗೊತ್ತಾಗುತ್ತೆ. ನಾನು ಕ್ವಶನ್ ಪೇಪರ್ಲ್ಲೇ ಬರೆದ್ಬಿಡ್ತಿದ್ದೆ. ಟೈಮ್ ಒಂದು ಕ್ವಶನ್ ಬಿಟ್ಟು ಬರ್ತಿದ್ದಿಲ್ಲ ನಾನು. ಏನಕ್ಕೆ ಅಂತಂದ್ರೆ ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ತಿದ್ದೆ. ಟೈಮ್ ಟು ಟೈಮ್. 7 ನಿಮಿಷ ಆಯ್ತಾ, ಅದರದ್ದು ಟೈಮ್ ಹೋಯ್ಕ್, ಟೈಮ್ ಅಪ್, ಮುಂದಕ್ಕೆ ಹೋಗ್ತಾ ಇರೋದಷ್ಟೇ. ಪಕ್ಕದಲ್ಲಿ ಬರಿಬೇಕು ಟೈಮ್ ನೀವು. ದಿಸ್ ಈಸ್ ಕಾಲ್ಡ್ ಪ್ರೊಫೆಷನಲಿಸಮ್. ಇದನ್ನ ನೀನು 20 ಮಾರ್ಕ್ಸಿಗೆ ಅರ್ಧ ಗಂಟೆ ಬರೆದ್ರೆ ಏನ್ ಬಂತ ಲಾಭ? ಬರಲ್ಲ. ಈ ತರ ಟೈಮ್ ಇಟ್ಕೊಂಡೇ ಬರಿಬೇಕು. ಟೈಮ್ ಇಟ್ಕೊಂಡು ಬರೆದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಹಳಷ್ಟು ಬಾರಿ ಕ್ವಶನ್ ಬರಿಬೇಕಾದ್ರೆ ನವೋದಯ ಸಾಹಿತ್ಯದಲ್ಲಿ ಕಂಡು ಬರೋ ನಿಸರ್ಗ ಪ್ರೀತಿ ಅನ್ನಂತ ಬರೆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ನವೋದಯ ಬಗ್ಗೆ ಬರೀತಾರೆ, ನಿಸರ್ಗ ಪ್ರೀತಿಯನ್ನು ನಾವೇ ಬರಿಬೇಕು ಇವ್ಯಾಲ್ಯುವೇಟರ್. ನಿಜ ಆಗಿದ್ದಾರೆ. ನಿಸರ್ಗ ಪ್ರೀತಿ ಅಂತ ಕೇಳಿದ್ರೆ ಇವರು ದೇಶದ ಪ್ರೀತಿ ಬರೆದು ಬಿಡ್ತಾರೆ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದ್ರೆ ನಾನು ಎದ್ದು ನಿಂತು ಸೆಲ್ಯೂಟ್ ಹೊಡಿಬೇಕು ಅವ್ರಿಗೆ. ಅರೇ ಬೈ, ನಿಸರ್ಗ ಪ್ರೀತಿ ಕೇಳಿರೋದಲ್ಲಿ ಇವ್ರು ನಿಸರ್ಗ ಪ್ರೀತಿ ಅನ್ಬಿಟ್ಬಿಡ್ತಾರ, ಇನ್ನು ಜೀವನ ಪ್ರೀತಿ ಬಂದ್ಬಿಡ್ತಾರ. ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಹಾಗೂ ದೀನದಲ್ಲಿ. ಇದು ನಿಸರ್ಗ ಪ್ರೀತಿನ ಜೀವನ ಪ್ರೀತಿನ? ಜೀವನ ಪ್ರೀತಿ ಬೇರೆ, ನಿಸರ್ಗ ಪ್ರೀತಿ ಬೇರೆ. ಗೊತ್ತಾಯ್ತಾ? ನಮ್ಮ ಮನೇಲಿರೋ ಪ್ರೀತಿ ಬೇರೆ, ಪಕ್ಕದ ಮನೇಲಿರೋ ಪ್ರೀತಿ ಬೇರೆ. ಪ್ರೀತಿಗಳು ಬೇರೆ ಬೇರೆ ಇರ್ತವೆ. ನೀವು ನೋಡಪ್ಪ ನಿಸರ್ಗ ಪ್ರೀತಿಯನ್ನು, ಇದು ಆಗುತ್ತೆ ನಿಮಗೆ ಜೋಕ್ ಅನ್ಸುತ್ತೆ. ಟುಡೇ ಇಟ್ ಸೀಮ್ಸ್ ಜೋಕ್ ಫಾರ್ ಯು, ಬಟ್ ಒನ್ಸ್ ಯು ಸ್ಟಾರ್ಟ್ ರೈಟಿಂಗ್ ದೆನ್ ಯು ವಿಲ್ ಆಲ್ಸೋ ಫೀಲ್ ದಿ ಸೇಮ್ ಥಿಂಗ್. ನಿಸರ್ಗ ನಿಮ್ಗೆ ಏನಾಗುತ್ತೆ ಗೊತ್ತಾ? ಸಹಜವಾಗಿ ರವಿಚರಣ್ ಅವ್ರದ್ದು ಕನ್ನಡ ಸಾಹಿತ್ಯ ಆಪ್ಷನಲ್. ಅವ್ರು ಏನ್ ಮಾಡಿದ್ರು ಗೊತ್ತಾ? ಸೋಷಿಯಲ್ ಗೊತ್ತಿಲ್ಲ, ಆದ್ರೂ ಗೆಸ್ ಮಾಡ್ತಾರೆ. ಕನ್ನಡ ಲಿಟ್ರೇಚರ್ ನೋಡಿ, ಬಹಳಷ್ಟು ಬೇರೆ ಏನಾಗುತ್ತೆ ಗೊತ್ತಾ? ನಾವು ತುಂಬಾ ಕಾನ್ಫಿಡೆನ್ಸ್ ಇರೋದಾಗ ಅಲ್ಲಿ ಕೇಳಿರೋದು ಅಲಂಕಾರ ಸಿದ್ಧಾಂತ, ಇವರು ರೀತಿ ಸಿದ್ಧಾಂತ ಬರ್ಬಿಟ್ಟಾರೆ. ಇಟ್ ಹ್ಯಾಪನ್ಸ್. ನೀವು ಯಾವುದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನಂಗೆ ಇಲ್ಲ. UPSC ಅಲ್ಲಿ ನನಗೆ ಗೊತ್ತು ಅಂದ್ರೆ ನೀನು ಅಲ್ಲೇ ಫೇಲ್ ಅಂತ. CSAT ನನಗೇನು ಲೆಕ್ಕಿಲ್ಲ, ವೈದ್ಯ ನೀನು ಫೇಲ್. ಕನ್ನಡ ಲಿಟ್ರೇಚರ್ ನಾನು ಪಂಪನ್ ಮೊಮ್ಮಗ, ಮೊಮ್ಮಗ ನಿನಗೆ ಪಂಪಾಗೋ, ನೀನು UPSC IAS ಆಫೀಸರ್ ಹಾಕಾಗಲ್ಲ. ಗೊತ್ತಾಯ್ತಾ? ಇಲ್ಲಿ ನೋಡಪ್ಪ, ನವೋದಯ ಸಾಹಿತ್ಯ, ರಾಷ್ಟ್ರೀಯತೆ, ಉಪರಾಷ್ಟ್ರೀಯತೆ ನೋಡಿ. ಇಲ್ಲಿ ಪ್ರೇಮ, ಇಲ್ಲಿ ಪ್ರೀತಿ ಬೇರೆ ಬೇರೆ, ಬಟ್ ಟೋನ್ ಇಸ್ ಸೇಮ್, ಬಟ್ ಡಿಫ್ರೆಂಟ್ ಆಂಗಲ್ ಬರುತ್ತೆ. ಇಲ್ಲಿ ನೋಡಿ ಪ್ರಕೃತಿ, ಇಲ್ಲಿ ನಿಸರ್ಗ. ಪ್ರಕೃತಿ ನಿಸರ್ಗ ಒಂದೇ ನಮ್ಮ ಡೌಟ್ ಅಂತೆ. ಇನ್ನು ಡೌಟ್ ಇದೆ? ಒಂದೇ. ನಿಸರ್ಗ ಅಂದ್ರೆ ಒಂದೇ, ಪ್ರಕೃತಿ ಅಂದ್ರೆ ಒಂದೇ. ನಾಡು ನುಡಿ ಅಂದ್ರೆ ಒಂದೇ, ಮತ್ತೆ ಏನಪ್ಪ ರಾಷ್ಟ್ರೀಯತೆ ಅಂದ್ರೆ ಒಂದೇನಾ? ನಾಡು ನುಡಿ ಪ್ರೇಮ ಅಂತಂದ್ರೆ, ನಾಡು ನುಡಿ ಪ್ರೇಮ ರಾಷ್ಟ್ರೀಯತೆ ಒಂದೇ ಇಲ್ವಾ? ನಾಡು ಅಂದ್ರೆ ಏನಪ್ಪ, ರಾಷ್ಟ್ರನ ಅಲ್ವಾ? ಎಸ್ ಆರ್ ನೋ? ನಾಡು ಅಂದ್ರೆ ಬೇರೆ ತಮಿಳ್ನಾಡ? ನಾಡು ಅಂದ್ರೆ ರಾಷ್ಟ್ರ, ನುಡಿ ಅಂದ್ರೆ ಏನಿಲ್ಲಿ ಭಾಷೆ. ಅದು ಉಪರಾಷ್ಟ್ರೀಯತೆ ಅಂದ್ರೆ ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆ ಮೇಲೆ ಬಂತ ಇಲ್ಲ ಕ್ವಶನ್? ಎಸ್. ನಾವು ನವೋದಯ ಸಾಹಿತ್ಯದಲ್ಲಿ ಸಾಕಷ್ಟು ಗೀತೆಗಳಲ್ಲಿ ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆಯನ್ನು ನೋಡ್ತೀವಿ. ಹೇಗೆ ಉಪರಾಷ್ಟ್ರೀಯತೆ? ಕರ್ನಾಟಕದ ಕುರಿತು ಬರುವಂತಹ ನವೋದಯ ಕವಿಗಳು ಯಾವ್ದಾದ್ರು ಕವಿ ಇದು ಹೇಳಿ, ಕಟ್ಟುವೆವು ನಾವು ಹೊಸ ನಾಡೊಂದನ ರಸದ ಬೀಡೊಂದನ, ಇದು ರಾಷ್ಟ್ರೀಯತೆ. ಚನ್ನವೀರ ಕಣದ ಏನ್ ಹೇಳಿದೆಯಪ್ಪ ಹೇಳು? ನನ್ನ ದೇಶ ನನ್ನ ಜನ, ತೀರಿಸುವೆನು ಅವರ ಋಣ. ಎಸ್. ಮತ್ತೆ ಕರ್ನಾಟಕದ ಕುರಿತು ಯಾರು ಬರೆದಿದ್ದಾರೆ?
ಕರ್ನಾಟಕದ ಕುರಿತು ಅಚ್ಚೇವು ಕನ್ನಡದ ದೀಪ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ. ಇವೇಪ್ಪ, ಇವನ್ನೇ ಬರೀಬೇಕು. ನೀವೇ ಹೊಸ ಕವಿತೆಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ. ಗೊತ್ತಿರುವವನೇ ಬರಿಬೇಕು. ಆದರೆ ಗೊತ್ತಿರುವುದನ್ನು ಬರಿಬೇಕಂತಂದರೆ 8 ಎದೆ ಬೇಕು. ಸ್ಪಷ್ಟವಾಗಿ ಬರಿಬೇಕಲ್ವಾ? ಸ್ಪಷ್ಟವಾಗಿ ಬರಿಬೇಕಂದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡಿರಬೇಕು. ನಾಲಿಗೆಯ ತುದಿಯಲ್ಲಿ ಆ ಪದ್ಯಗಳಿರಬೇಕು. ಹಾಗೇನಾಗುತ್ತೆ, ನಿಮಗೆ ಒಂದು ಈಸಿ ಆಗುತ್ತೆ. ಮತ್ತು ಹೇಗೆ ಮ್ಯಾನೇಜ್ ಮಾಡ್ಬೇಕು ಸರ್ ಅಂದರೆ, ಸಮ್ಟೈಮ್ಸ್ ನಿಮಗೆ ಅನಿಸುತ್ತಾ ಎಲ್ಲ ಕ್ವಶನ್ 100% ಕಂಪ್ಲೀಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಸಮ್ಟೈಮ್ಸ್ ಸ್ಟ್ರಕ್ ಆಗ್ಬಿಡ್ತೀವಿ. ಅದು ಎಕ್ಸಾಮ್ ಹಾಲಾಗ ಬರಲ್ಲ, ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಾಗ ಬರುತ್ತೆ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇಟ್ಕೋಬೇಕು ನಾವು. ಅವು ಟೆಕ್ನಿಕ್ಸ್ ಏನಪ್ಪ ಅಂತಂದರೆ ತೌಲನಿಕ ಅಧ್ಯಯನ. ಏನು ತೌಲನಿಕ ಅಧ್ಯಯನ? ನವೋದಯಕ್ಕೆ ನವ್ಯಕ ಒಂದು ಕಂಪ್ಯಾರಿಸನ್ ಮಾಡಿಬಿಡೋದು. ಏನು ಕಂಟೆಂಟ್ ಇಲ್ವಾ, ಏನೇನೋ ಹುಚ್ಚುತನಕ್ಕೆ ಬರೆಯೋದಕ್ಕಿಂತ ನವೋದಯದಲ್ಲಿ ಕಂಡುಬರುವ ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆ ಅಂಶಗಳು ನವ್ಯದಲ್ಲಿ ಗೌಣವಾಗಿವೆ. ನವ್ಯದಲ್ಲಿ ಕೇವಲ ವ್ಯಕ್ತಿಯಿಂದ ಬಂದಂತಹ ಅನುಭವಗಳಿಗೆ ಮನ್ನಣೆ ಹೊರತು ಅಲ್ಲಿ ರಾಷ್ಟ್ರೀಯತೆ ಉಪರಾಷ್ಟ್ರೀಯತೆಗಳಿಗೆ ಯಾವುದೇ ಅವಕಾಶಗಳಿಲ್ಲ. ಅದು ಮನುಷ್ಯನ ಒಂದು ಸಂಕುಚಿತ ಭಾವಗಳಾದ ದ್ವೇಷ, ಅಸೂಹೆ, ಕಾಮ, ಜಿಗುಟುತನ ಮೊದಲಾದ ಒಂದು ಸಂಕುಚಿತ ಭಾವಗಳ ಕಡೆ ಹೆಚ್ಚು ಗಮನವಿದೆ. ನವೋದಯದಲ್ಲಿ ಸಮಷ್ಟಿ ಪ್ರಜ್ಞೆ ಕಂಡು ಬಂದರೆ ನವ್ಯದಲ್ಲಿ ವ್ಯಷ್ಟಿ ಪ್ರಜ್ಞೆ ಕಂಡು ಬರುತ್ತೆ ಅಂತೇಳಿ ಮ್ಯಾನೇಜ್ ಮಾಡಬೇಕು. ಇದು ಮ್ಯಾನೇಜ್ ಮಾಡುವ ಕಲೆ ಸುಮ್ಮನೆ ಬರಲ್ಲ. ಯು ಶುಡ್ ಬಿ ಗುಡ್ ಮ್ಯಾನೇಜರ್. ಯು ಶುಡ್ ಬಿ ಗುಡ್ ಮ್ಯಾನೇಜರ್ ಅಂದ್ರೆ ಯಾವ ಬ್ಯಾಂಕ್ ಹೋಗ್ಬೇಕು? SBI ಬ್ಯಾಂಕಿಗೆ ಹೋಗ್ಬೇಕು. SBI ಬ್ಯಾಂಕಿಗೆ ಹೋದ್ರೆ ಇಲ್ಲಿ ಬೇಕಿಮ ಗುಡ್ ಮ್ಯಾನೇಜರ್. ಯಾಕೆ ಗುಡ್ ಮ್ಯಾನೇಜರ್ ಅಂದ್ರೆ ನಿಮ್ಮ ಹತ್ರ ಬರೋದೇ ಇಲ್ಲ. ನೋ ಬಡಿ ಇಸ್ ಗೋಯಿಂಗ್ ಟು ಕಮ್ ಟು ಮ್ಯಾನೇಜರ್, SBI ಮ್ಯಾನೇಜರ್. SBIಗೆ ಹೋದಾಗ ಯಾರಾದ್ರೂ ಕಸ್ಟಮರ್ ಫ್ರೆಂಡ್ಲಿ ಇದಾರೆ ಅವರು? ದೇ ಆರ್ ನೆವರ್ ಗೋಯಿಂಗ್ ಟು ಬಿಕಮ್ ಕಸ್ಟಮರ್ ಫ್ರೆಂಡ್ಲಿ ಇನ್ ದೇರ್ ಎಂಟೈರ್ ಲೈಫ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಲಿಟ್ರೇಚರ್. ನೆಕ್ಸ್ಟ್